ಮೈಸೂರು ರೋಡ್ನಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಕಾರಣ ಬಾಲಗಂಗಾಧರ ಸ್ವಾಮೀಜಿ ಮೇಲ್ಸೇತುವೆ ಬಳಿ ಬೈಕ್ ಮತ್ತು ಕಾರ್ ಅಪಘಾತ ಸಂಭವಿಸಿದಂತೆ ಮೈಸೂರು ರೋಡ್ನಲ್ಲಿ ಚಲಿಸ್ತಾ ಇದ್ದಂತ ಕಾರಿಗೆ ಹಿಂದಿನಿಂದ ಬಂದಂತ ಬೈಕ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ್ರ ಕೂಡಲೇ ಇಬ್ರು ಗಲಾಟೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ನಿಂದು ತಪ್ಪು ಅಂತ ಅವನು ಹೇಳೋದು, ಇವನು ಇಲ್ಲ ನಿನ್ ತಪ್ಪು ಅಂತ ಹೇಳೋದು. ಇದರ ಪರಿಣಾಮವಾಗಿ ಮೈಸೂರು ರೋಡ್ ಬ್ಲಾಕ್ ಆಗಿದೆ. ನಿಯಂತ್ರಣ ತಪ್ಪಿ ಮುಂದೆ ನಿಂತಿದ್ದಂತ ಕಾರಿಗೆ ಬೈಕ್ ಡಿಕ್ಕಿ ಹೊಡೆದಿದೆ. ಕಾರು ಮತ್ತು ಬೈಕ್ ಚಾಲಕನ ನಡುವೆ ಮಾತಿನ ಚಕಮಕಿ ಉಂಟಾಗಿದೆ ಅಂತೆ. ವಿಪರೀತವಾಗಿ ಮಾತಿನ ಚಕಮಕಿ ಮಾಡಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಬಂದು ಮನವೊಲಿಸಿದ್ರು ಕೂಡ ಜಗಳ ನಿಲ್ಲಲಿಲ್ಲ. ಸೇಫ್ ಡಿಸ್ಟೆನ್ಸ್ ಅನ್ನ ಬಿಡಿ, ಬೆಂಗಳೂರಲ್ಲಿ ಯಾರು ಸೇಫ್ ಡಿಸ್ಟೆನ್ಸ್ ಇಟ್ಕೊಂಡು ಟ್ರಾವೆಲ್ ಮಾಡ್ತಾರೆ ಅಂತ. ಮೈಸೂರು ರಸ್ತೆಯಲ್ಲಿ ಕೆಲ ಕಾಲ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. 2 ವಾಹನಗಳನ್ನ ಠಾಣೆಗೆ ರವಾನೆ ಮಾಡಿಸಿದ್ದಾರಂತೆ ಪೊಲೀಸರು. ಎಷ್ಟು ಪೊಲೀಸರು ಏನ್ ಹೇಳಿದ್ರು ಇವರಿಬ್ರು ಕೇಳ್ತಾ ಇಲ್ಲ, ಗಲಾಟೆ ಮಾಡ್ತಾ ಇದ್ದಾರೆ. ಆಯ್ತು ಕಣ್ರಪ್ಪ, ಬನ್ನಿ ಸ್ಟೇಷನ್ಗೆ ಹೋಗಿ ಮಾತಾಡೋಣ ಅಂತ ಹೇಳಿ 2 ವಾಹನಗಳನ್ನ ಸ್ಟೇಷನ್ ತಗೊಂಡು ಹೋಗಿದ್ದಾರೆ ಈಗ ಪೊಲೀಸರು. ನೋಡಿ, ಫಸ್ಟ್ ಆಫ್ ಆಲ್ ಬಿಸಿ ಇರುವಂತ ರೋಡ್ ಅದು, BGS ಮೇಲ್ಸೇತುವೆ. ಅದ್ರ ನಡುವಲ್ಲಿ ಇವರಿಬ್ರು ನಿಂತ್ಕೊಂಡು ಗಲಾಟೆ ಮಾಡಿದ್ರೆ ಅಲ್ಲಿ ಪರಿಣಾಮ ಏನಾಗಿರ್ಬೋದು ಯೋಚನೆ ಮಾಡಿ. ಸ್ವಲ್ಪ ಈ ಗಲಾಟೆ ಇಂಥದ್ದೆಲ್ಲ ಮಾಡೋಕಂತ ಮೊದಲಿಗೆ ನಮ್ಮಿಂದ ಬೇರೆಯವರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ, ನಾವು ಸ್ವಲ್ಪ ಸರಿ ಮಾಡಿಸ್ಕೊಳ್ಬೇಕು ಅನ್ನೋದು ಆ ತಾಳ್ಮೆ ಗೀಳ್ಮೆ ಏನೂ ಇಲ್ಲ ಈ ಕಾಲದಲ್ಲಿ. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂತ ಇವರಿಬ್ಬರಿಂದಾಗಿ. ಅಂಥದ್ದೇನು ಡ್ಯಾಮೇಜ್ ಏನೂ ಆದಂಗೆ ಕಾಣಿಸ್ತಾ ಇಲ್ಲ. ಅಂದರೆ ಏನು ಮಾಡೋದು, ಕೆಲವರಿಗೆ ಈ ಇಂಡಿಯಾದಲ್ಲಿ ಕೆಲವು ಕಡೆಗಳಲ್ಲಿ ಸಿವಿಕ್ ಸೆನ್ಸನ್ನು ಬ್ಯಾನ್ ಮಾಡಿಬಿಟ್ಟಿದೆ. ಸಿವಿಕ್ ಸೆನ್ಸ್ ಎಲ್ಲ ಇರಬಾರ್ದು. ಪಬ್ಲಿಕ್ಕಲ್ಲಿ ಹೆಂಗೆ ನಡ್ಕೊಳ್ಬೇಕು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋದೆಲ್ಲ ಗೊತ್ತಿರಬೇಕು. ಇವರು ಕಡೆ ಪಕ್ಷ ಸೈಡ್ಗಾದರೂ ಹಾಕ್ಬಿಟ್ಟು ಗಲಾಟೆ ಮಾಡಿದ್ರೆ, ಇಲ್ಲ ಅದೇ ರಸ್ತೆಯಲ್ಲಿ ಗಲಾಟೆ ಮಾಡಿದಾರಂತೆ. ಹಾಗಾಗಿ ಗಂಟೆಗಟ್ಟಲೆ ಬ್ಲಾಕ್ ಆಗಿಬಿಟ್ಟಿದೆ. ಎಷ್ಟೊತ್ತಿಂದ ಆಯ್ತಪ್ಪ? ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.